ಆಗ್ಲೇ ಈ ಪ್ಲಾನ್ ಸಕ್ಸಸ್. ಬಾಮ್ಮ ಸಪ್ತಮಿ ಬಾ. ಸಪ್ತಮಿ, ಈಗ ಅಸ್ಲಿ ಆಟ ಶುರು. ಅತ್ತೆ ಬಾವಾ, ನೋಡಿ ಯಾರು ಬಂದಿದ್ದಾರೆ ಅಂತ. ಏನಮ್ಮ ಮಂದಾರ? ಅಮ್ಮ ಸಪ್ತಮಿ ಬಂದ್ಲು. ಸಪ್ತಮಿ ಸಪ್ತಮಿ ಬಂದ್ಯಾ ಕಂದ? ನೀನ್ ಬಂದಿದ್ ನನಗೆ ತುಂಬಾ ಸಂತೋಷ ಆಯ್ತು. ಅದಕ್ಕೆ ನೀವು ಬಂದಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ? ನೀವು ವಾಪಸ್ ಬರ್ತೀರಾ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಸಪ್ತಮಿ, ನೀನ್ ಬಂದಿದ್ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನೋಡಿದ್ಯಾ ಸಪ್ತಮಿ, ನಿನ್ನನ್ ಯಾಕೆ ಸೊಸೆಯಾಗಿ ತಂದ್ಕೋಬೇಕು ಅಂತ ನಾವು ಆಸೆ ಪಟ್ಟಿದ್ದು ಅಂತ ಗೊತ್ತಾಯ್ತಾ? ನೀನು ಈಗ ಬರೀ ಅತ್ಗೆ ಸ್ಥಾನದಲ್ಲಿಲ್ಲ, ಅವ್ರಿಗೆಲ್ಲ ತಾಯಿ ಸ್ಥಾನದಲ್ಲಿದ್ಯಾ. ತಾಯಿ ಇಲ್ಲ ಅಂದ್ರೆ ಇವರೆಲ್ಲ ತಬ್ಬಲಿಗಳಾಗೋಗ್ತಾರೆ. ಅತ್ತಿಗೆ ಪ್ಲೀಸ್, ಇನ್ಮೇಲಿಂದ ನಮ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ಬೇಡಿ ಅತ್ತಿಗೆ. ನೀವಿಲ್ಲ ಅಂದ್ರೆ ನಮಗ್ ಜೀವನಾನೇ ಇಲ್ಲ ಅದ್ಗೆ. ನೀವ್ ಯಾವಾಗ್ಲೂ ನಮ್ ಜೊತೆಲೇ ಇರ್ಬೇಕು. ಜಾನ್ವಿ, ವಿಭಾ, ಇನ್ನು ನಿಮ್ನ ಬಿಟ್ಟು ನಾನು ಇನ್ನೆಲ್ಲೂ ಹೋಗಲ್ಲ. ಇದೇ ಮನೇಲಿರ್ತೀನಿ. ನಾವೆಲ್ಲರೂ ಜೇನ್ ಗೂಡ್ತರ ಇರೋಣ. ಬೇರೆ ಆಗೋ ಮಾತೇ ಇಲ್ಲ. ದೂರ ಆಗ್ತಾರೆ ಅನ್ನೋ ದುಃಖ ಪಡೋದು ಬೇಡ. ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿರೋಣ. ಸರಿ ಅತ್ತಿಗೆ. ನಮ್ಗಿಷ್ಟು ಸಾಕು ಅದಕ್ಕೆ. ನೀವು ನಮ್ಮ ಜೊತೆಗಿದ್ರೆ 100 ಆನೆ ಬಲ ಬಂದಂಗಾಗತ್ತೆ. ಸಪ್ತಮಿ, ನೀನ್ ಇಲ್ಲಿಂದ ಹೋದ್ಮೇಲೆ ನನ್ನ ಉಸಿರು ನಿಂತೋದಾಗಿತ್ತಮ್ಮ. ವೆಂಕಟು ಏನಾದ್ರು ನಾಗರಾಜ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ ಅಂತ ಒಂದೇ ಒಂದು ಮಾತು ಕೇಳಿದ್ರು ಸಾಕಾಗಿತ್ತು. ನಾನು ಬದುಕಿದ್ರು ಸತ್ತಾಗೋದಮ್ಮ. ನೀನ್ ವಾಪಸ್ ಬಂದು ಈ ಮನೆ ಪ್ರಾಣನ ಉಳಿಸ್ಬಿಟ್ಟಿಯಮ್ಮ. ಈ ಮನೆಗೆ ಒಳ್ಳೇದ್ ಮಾಡಕ್ ಹೋಗಿ ಎಲ್ಲಿ ನಿನ್ನ ಜೀವನ ಹಾಳು ಮಾಡ್ಕೊಂಡಿಯೋ ಅಂತ ಹೆದರಿಕೆ ಆಗೋಗಿತ್ತಮ್ಮ. ಈಗ ನೀನ್ ಬಂದಿದ್ದು ನಮ್ಗೆ ಯಾವ ಭಯನೂ ಇಲ್ಲ, ಎಲ್ಲ ಒಳ್ಳೇದಾಗತ್ತೆ. ಮಾವ, ಅಜ್ಜಿ, ನಿಮ್ಮ ಮಗನ ಮೇಲಿರೋ ಕೋಪಕ್ಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ದೇನೆ ಮನೆ ಬಿಟ್ಟು ಹೋಗ್ಬಿಟ್ಟೆ. ಇನ್ಮೇಲೆ ಈ ಥರ ತಪ್ಪು ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇಲ್ಲ ಸಪ್ತಮಿ, ನೀನು ಈ ಮನೆ ಸೊಸೆ. ನನ್ನ ಸೊಸೆ ಏನೇ ಮಾಡಿದ್ರು ಅದು ಸರಿಯಾಗಿ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ನೋಡಮ್ಮ ಸಪ್ತಮಿ, ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ಅದರಿಂದ ಈ ಮನೆಗೆ ಒಳ್ಳೇದಾಗ್ಬೇಕೆ ಹೊರತು ನಿನ್ನ ಜೀವನಕ್ಕೆ ಕೆಡಕಾಗೋ ತರ ಇರಬಾರ್ದಮ್ಮ. ಸರಿ ಮಾವ. ಅತ್ತೆ, ಇನ್ಮೇಲೆ ಹೋರಾಟ ಶುರು. ಈ ಹೋರಾಟದಲ್ಲಿ ನೀನು ಗೆದ್ದೇ ಗೆಲ್ತೀಯ. ಜಾನ್ವಿ, ವಿಭಾ, ನಿಮ್ ಅತ್ಕೆನ್ ಕರ್ಕೊಂಡು ಒಳಗೆ ಹೋಗಿ. ಆಯ್ತಜ್ಜಿ. ಅತ್ತಿಗೆ ಬನ್ನಿ. ಬನ್ನಿ ಅದ್ಗೆ. ಮಂದಾರ, ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದಮ್ಮ. ನೀನ್ ಇವತ್ತು ಇಲ್ಲಿ ಇಲ್ದೇ ಇದ್ದಿದ್ರೆ ಈ ಮನೆ ಸ್ಮಶಾನ ಆಗೋಗ್ತಾ ಇತ್ತು. ಅತ್ತೆ ಬಾವಾ, ಇದುವರೆಗೂ ಏನೇನಾಯ್ತೋ ಎಲ್ಲ ಮರ್ತ್ಬಿಡಿ. ಇನ್ಮೇಲ್ ನಾವು ಹುಷಾರಾಗಿರ್ಬೇಕು. ಹೆಜ್ಜೆ ಹೆಜ್ಜೆಗೂ ಅಪಾಯ ಕಾದಿರುತ್ತೆ. ಎಲ್ಲ ಅಪಾಯನೂ ದಾಟ್ಕೊಂಡು ಮುಂದೆ ಹೋಗ್ಬೇಕು. ಸರಿನಮ್ಮ ಮಂದಾರ. ಸರಿ ಬಾವಾ, ನಾನಿನ್ ಹೊರಡ್ತೀನಿ. ಆಗ್ಲಿ, ಬರ್ತೀನತ್ತೆ. ಲೋ ಮಗ, ಬಾ. ಲೋ ಮಗ, ಲೋ. ಕಳ್ಸೊಮ್ಮೆ ಏನು ಯೋಚನೆ ಮಾಡ್ತಿದ್ಯಾ? ಹಾ, ಸಪ್ತಮಿ ಹತ್ರ ಮಾತಾಡಿ ಬೇರೆ ಮನೆ ಹೋಗಿ ಒಪ್ಸೋಣ ಬಾ. ಅಲ್ಲ ಕಣೋ, ನಮ್ ಸಿಸ್ಟರ್ಗೆ ಮುಂಚೆನೆ ಟೈಮ್ ಕೊಡು ಅಂತ ಹೇಳಿದೆ ತಾನೆ. ಈಗ ಸಡನ್ ಆಗಿ ಮಾತಾಡು, ಪಂಚಾಯಿತಿ ಮಾಡು ಅಂದ್ರೆ ಹೇಗೋ? ಅವಸರವೇ ಅಪಘಾತಕ್ಕೆ ಕಾರಣ. ಸ್ವಾಮಿ, ಜಾಸ್ತಿ ಟೈಮ್ ಕೊಡೋಣ, ಆದ್ರೆ
ಈ ಗ್ಯಾಪಲ್ಲಿ ಬೇರೆ ಆಲೋಚನೆ ಬರ್ದಿರೋ ಥರ ತಡಿಬೇಕಲ್ವಾ?